ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಶ್ರೀಮಂತರಾಗಲು ಏನು ಮಾಡಬೇಕು? ಸಾವಿರಾರು ಲೆಕ್ಚರ್ಗಳನ್ನು ಕೇಳಿದ್ದೀರಿ, ನೂರಾರು ತಂತ್ರಗಾರಿಕೆಯನ್ನು ಅರಗಿಸಿಕೊಂಡಿದ್ದೀರಿ, ಜೀರ್ಣಿಸಿಕೊಂಡಿದ್ದೀರಿ, ಹಲವಾರು ಟೆಕ್ನಿಕ್ಗಳನ್ನು ಕೇಳಿದ್ದೀರಿ. ಆದರೆ ಒಂದು ಮನಸ್ಥಿತಿಯನ್ನು ನೀವು ರೂಢಿಸಿಕೊಳ್ಳದಿದ್ದರೆ ಯಾವ ಕಾರಣಕ್ಕೂ ನೀವು ಧನಾಢ್ಯರಾಗಲಿಕ್ಕೆ ಸಾಧ್ಯ ಇಲ್ಲ, ಯಾವತ್ತೂ ಸಂಪತ್ತನ್ನು ಅರ್ಜಿಸಲಿಕ್ಕೆ ಸಾಧ್ಯ ಇಲ್ಲ, ಎಂದೂ ಕೂಡ ನೀವು ಸಾಮ್ರಾಜ್ಯವನ್ನು ಆಳಲಿಕ್ಕೆ ಸಾಧ್ಯ ಇಲ್ಲ. ಏನು ಹಂಗಂದರೆ ಸ್ನೇಹಿತರೆ, ಯಾವಾಗಲೂ ಯದ್ಭಾವಂ ತದ್ಭವತಿ ಅಂತ ನಾವು ಏನನ್ನು ಅನ್ಕೋತೇವೋ ಅದೇ ಜೀವನದಲ್ಲಿ ಆಗೋದು. ಇದನ್ನು ಪ್ರಾರಂಭದಲ್ಲಿಯೇ ನಾನು ಹೇಳಿದ್ದೇನೆ. ಎಲ್ಲರೂ ಹೇಳೋದೇನು, ಒಂದು ಹಾರ್ಡ್ ವರ್ಕ್ ಮಾಡಿ ಶ್ರೀಮಂತರಾಗ್ತೀರಿ ಅಂತ ಹೇಳ್ತಾರೆ, ನಿರಂತರವಾಗಿ ಶ್ರಮ ಪಡಬೇಕು ಶ್ರೀಮಂತರಾಗಲಿಕ್ಕೆ ಅಂತ ಒಂದು ಕ್ಯಾಟಗರಿ ಜನ ಹೇಳ್ತಾರೆ. ಇನ್ನೊಂದು ಕ್ಯಾಟಗರಿ ಜನ ಹೇಳ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡಬಾರ್ದು, ಬೆಳಗ್ಗೆ ಎದ್ದು ಹಾಲು ಹಾಕುವಂಥ ವ್ಯಕ್ತಿ ಪಾಪ ಎಷ್ಟು ವರ್ಷದಿಂದ ಹಾಲು ಹಾಕ್ತಾ ಇದ್ದಾನೆ, ಆತ ಶ್ರೀಮಂತನೇ ಆಗಲಿಲ್ಲ, ಇನ್ನೂ ಹಾಲು ಹಾಕ್ಕೊಂಡೇ ಇದ್ದಾನೆ, ಪೇಪರ್ ಹಾಕೋ ಹುಡುಗ ಪೇಪರ್ ಹಾಕ್ಕೊಂಡೇ ಇದ್ದ. ಎಲ್ಲೋ ಅಪವಾದಕ್ಕೆ ಒಂದಷ್ಟು ಜನ ದೊಡ್ಡ ಶ್ರೀಮಂತರಾದರು ಅನ್ನೋದು ಬಿಟ್ಟರೆ ಬಾಕಿ ಎಲ್ಲರೂ ಕಷ್ಟಪಟ್ಟೆ ಹೋದರು. ಆದ್ದರಿಂದ ಹಾರ್ಡ್ ವರ್ಕ್ ಬೇಡ, ಸ್ಮಾರ್ಟ್ ವರ್ಕ್ ಮಾಡಿ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಈ ವಿತಂಡವಾದದ ಮಧ್ಯೆ ಭಾಳ ಮುಖ್ಯವಾದಂಥ ಒಂದು ಮನಸ್ಥಿತಿಯನ್ನು ಎಲ್ಲರೂ ಮರೆತು ಬಿಡ್ತಾರೆ. ಏನಂದರೆ, ನೀವು ಏನನ್ನು ಮಾಡ್ತಿರೋ ಅದನ್ನು ನಿಗೂಢವಾಗಿ ಇರಿಸಿಕೊಳ್ಳಿ, ಮಾತನಾಡಬೇಡಿ, ಮೌನವಾಗಿರಿ, ಕಾರ್ಯ ಸಾಧನೆಯಾಗುವವರೆಗೂ ಸಮಾಜಕ್ಕೆ ಅದರ ಬಗ್ಗೆ ನೀವು ಹೇಳಬೇಡಿ. ನೀವು ಯಾವುದೋ ಒಂದು ವ್ಯವಹಾರ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಆ ವ್ಯಾಪಾರ ನಡೆಯಂಗಿಲ್ಲ ರೀ, ಎಂಥ ಕಾಂಪಿಟೇಷನ್ ಇದೆ, ದುಡ್ಡು ಹಾಕಿ ಹಾಳಾಗಿಬಿಡ್ತೀರಿ, ಹುಷಾರಾಗಿರಿ ಅಂತ ನಿಮ್ಮಲ್ಲಿ ಒಂದು ನೆಗೆಟಿವ್ ಬೀಜವನ್ನು ಬಿತ್ತಾರೆ. ಎರಡನೇದಾಗಿ ಹೇಳ್ತಾರೆ, ಇಲ್ಲ ಈ ಬಿಸ್ನೆಸ್ ಬದಲು ಈ ಬಿಸ್ನೆಸ್ ಮಾಡು, ಇನ್ನೂ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ರೀತಿಯ ಅಡ್ವೈಸ್ ಕೊಡ್ತಾರೆ. ಇಲ್ಲ ಅಂತಂದರೆ, ನೋಡಪ್ಪ ನೀನು ವ್ಯವಹಾರ ಮಾಡಬೇಡ, ನೌಕರಿ ಮಾಡಿಬಿಡು, ವ್ಯವಹಾರ ಮಾಡಿ ಉದ್ಧಾರ ಆದವನು ಯಾರು ಅಂತ ನಿಮ್ಮನ್ನು ಸಂಪೂರ್ಣವಾಗಿ ಹೇಡಿತನಕ್ಕೆ ಕಳಿಸ್ಕೊಡ್ತಾರೆ, ಅಧೀರರನ್ನಾಗಿಸ್ತಾರೆ. ಇವತ್ತು ಸೋಷಿಯಲ್ ಮೀಡಿಯಾ ಇನ್ನಿಲ್ಲದ ಹಾಗೆ ವ್ಯಾಪಕವಾಗಿ ಎಲ್ಲ ಕಡೆ ಹರಡಿದೆ. ಸಮಾಜದ ಪ್ರತಿ ವರ್ಗದ ಪ್ರತಿ ವ್ಯಕ್ತಿ ಕೂಡ ತನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿಕ್ಕೆ ತುದಿಗಾಲ ಮೇಲೆ ಕಾಯ್ತಾ ಇರ್ತಾನೆ. ಅದೆಲ್ಲವೂ ನಮ್ಮ ಮೇಲೆ ಆಂತರಿಕವಾಗಿ ಪರಿಣಾಮವನ್ನು ಬೀರ್ತಾ ಇರ್ತದೆ. ನೀವೊಂದು ಕಿರಾಣಿ ಅಂಗಡಿ ತೆಗಿಬೇಕು ಅಂತ ಮಾಡಿದ್ದೀರಿ, ನಿಮ್ಮ ಸ್ನೇಹಿತರು ಬಂಧುಗಳ ಎದುರಿಗೆ ಹೇಳ್ತೀರಿ, ನಾವೊಂದು ಕಿರಾಣಿ ಅಂಗಡಿನ ನಾನು ಎಲ್ಲೇ ಒಂದು ಜಾಗ ಏರಿಯಾದಲ್ಲಿ ಹೇಳ್ತೀನಿ. ಹೇಳಿದ ತಕ್ಷಣ ಅವರು ಏನಂತಾರೆ ಅಂತಂದ್ರೆ, ಕಿರಾಣಿ ಅಂಗಡಿ ಮಾಡಿ ಯಾರು ಉದ್ಧಾರ ಆಗಿದ್ದಾರೆ ಅಂತ ಮೊದಲೇ ವರ್ಡ್ ಹೇಳ್ತಾರೆ. ಅಥವಾ ಕಿರಾಣಿ ಅಂಗಡಿ ಮಾಡಿದ್ರೆ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೂಪರ್ ಬಜಾರ್ ಮಾಡು, ಕಿರಾಣಿ ಅಂಗಡಿ ಮಾಡಬೇಡ ಅಂತ ಹೇಳ್ತಾರೆ. ಇಲ್ಲ ನೀನು ಥೋಕ್ ವ್ಯಾಪಾರ ಮಾಡು, ಹೋಲ್ಸೇಲ್ ವ್ಯಾಪಾರ ಮಾಡು, ರಿಟೇಲ್ ವ್ಯಾಪಾರ ಮಾಡಬೇಡ ಅಂತ ಹೇಳ್ತಾರೆ. ತಮಗೆ ಏನೇನು ತೋಚತ್ತೋ, ತಮ್ಮ ಅನುಭವ ಏನಿದೋ, ತಮ್ಮ ಅಜ್ಞಾನ ಏನಿದೆಯೋ ಅದನ್ನು ನಿಮಗೆ ಧಾರೆ ಎರಿತಾರೆ. ಜ್ಞಾನ ಅಲ್ಲ, ಅಜ್ಞಾನವನ್ನು ಧಾರೆ ಎರಿತಾರೆ. ತಮ್ಮ ಜೀವನದಲ್ಲಿ ಆದಂಥ ಋಣಾತ್ಮಕವಾದಂಥ ಅನುಭವಗಳೇನಿದ್ದಾವೆ ಅದನ್ನು ನಿಮ್ಮ ಜೊತೆ ಹಂಚ್ಕೋತಾರೆ. ಅವಾಗ ನಿಮ್ಗೇನಾಗತ್ತೆ ಅಂತಂದರೆ, ನಿಮ್ಮ ದೃಢತೆ ಅಲ್ಲಾಡಿಬಿಡು. ಹೌದಾ, ಹಂಗಾದ್ರೆ ಇದು ನಡೆಯಲ್ಲ ಅಂತೀರಾ ಅಂತ ನಿಮ್ಮೊಳಗೊಂದು ಸಂದೇಹದ ಬೀಜವನ್ನು ಅವರು ಬಿತ್ತುಬಿಡ್ತಾರೆ. ನೋಡಿ ಹೇಗಿರುತ್ತೆ ಪ್ರಪಂಚ. ಎರಡನೇದು ಮನಸ್ಥಿತಿ ಹೇಗಾಗತ್ತೆ ಅಂತ, ನೀವು ಯಾವ ಸಾಹಸವನ್ನು ಮಾಡಬೇಕು ಅಂತ ಮಾಡಿದ್ದೀರೋ ಅದನ್ನು ಹೆಚ್ಚು ಜನರ ಜೊತೆ ಹಂಚಿಕೊಳ್ಳುವ ಮೂಲಕ ನಿಮ್ಮ ದೇಹದಲ್ಲಿರುವಂಥ ಒಂದು ಹಾರ್ಮೋನ್ ಇದೆ, ಹ್ಯಾಪಿನೆಸ್ ಹಾರ್ಮೋನ್ ಅಂತ, ಕೆಲಸ ಆಗಿಬಿಟ್ಟಿದೆ ಅಂತ ಅದು ಸುಪ್ತ ಪ್ರಜ್ಞೆ ಹೇಳ್ಬಿಡ್ತದೆ. ಆ ಹೇಳಿದ ತಕ್ಷಣ ನೀವು ಆ ಕೆಲಸ ಆಗಿಬಿಟ್ಟಿದೆ ಅನ್ನುವಂಥ ಧಾವಂತದಲ್ಲಿ ಅಥವಾ ಆ ಮನಸ್ಥಿತಿಯಲ್ಲಿ ನಿಮ್ಮ ಸಾಹಸ ಏನಿದೆ ಅದನ್ನು ನಿಧಾನ ಮಾಡಲಿಕ್ಕೆ ಶುರು ಮಾಡ್ತೀನಿ. ಯಾವಾಗ ಈ ಹ್ಯಾಪಿನೆಸ್ ಹಾರ್ಮೋನು ಕೆಲಸ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳ್ಕೊಂಡೋದ್ರಿಂದ ಕೆಲಸ ಆಗಿಬಿಟ್ಟಿದೆ ಅಂದ ಕೂಡಲೇ ಅದು ತನ್ನ ವೇಗವನ್ನು ಕಳ್ಕೊಂಡ್ಬಿಡ್ತದೆ. ತನ್ನ ಮನಸ್ಸು ವೇಗವನ್ನು ಕಳ್ಕೊಂಡು ಆ ಕೆಲಸ ಮಾಡುವಂಥದ್ದನ್ನು ನಿಧಾನ ಮಾಡಿಸ್ಲಿಕ್ಕೆ ಶುರು ಮಾಡಿಬಿಡ್ತದೆ. ಇದಾದ ಮೇಲೆ ಮೂರನೇ ಸಮಸ್ಯೆ ಏನು, ಈ ರೀತಿ ಹೇಳ್ಕೊಳ್ಳೋದ್ರಿಂದ, ಅದೇ ಕಿರಾಣಿ ಅಂಗಡಿ ಮಾಡ್ತೀನಿ ಅಂದೆಲ್ಲ ಏನಾಯ್ತದು, ನಿಮ್ಗೆ ಎಂಥ ದೊಡ್ಡ ಸವಾಲಾಗಿಬಿಡುತ್ತೆ ಅಂದರೆ, ಉಳಿದ ಜನರಿಗಾಗಿ ನೀವು ಕಿರಾಣಿ ಅಂಗಡಿ ಮಾಡಬೇಕಾದಂಥ ಅನಿವಾರ್ಯತೆ ಬಂದು ಒದಗತ್ತೆ. ಇದನ್ನು ಪ್ರೆಸ್ಟೀಜ್ ಇಶ್ಯೂ ಅಂತ ತಗೋತೀರಿ, ಇದು ಘನತೆ ವಿಷಯ ಅಂತ ತಗೋತೀರಿ, ಇದು ಅಂತಸ್ತಿನ ವಿಷಯ, ನಾನು ಮಾಡಲೇಬೇಕು ಯಾಕೆಂದರೆ ಎಲ್ಲರಿಗೂ ಹೇಳಿಬಿಟ್ಟಿದ್ದೀನಿ ಅಂತ ನಿಮ್ಮನ್ನು ನೀವು ಕಮಿಟ್ ಮಾಡ್ಕೋತೀರಿ. ಒಂದು ವೇಳೆ ನಿಮ್ಮ ಸಾಹಸದ ಬಗ್ಗೆ ನೀವು ಯಾರ ಹತ್ರನೂ ಚರ್ಚೆ ಮಾಡಲಾರದೆ ನೀವೇ ಅದರ ಕುರಿತಾಗಿ ಸಮೀಕ್ಷೆಯನ್ನು ಮಾಡಿ, ಆ ಪ್ರದೇಶದಲ್ಲಿರುವಂಥ ಅಂಗಡಿಗಳೆಷ್ಟು, ಅಲ್ಲಿರುವಂಥ ಜನಸಂಖ್ಯೆ ಎಷ್ಟು, ಬಳಕೆದಾರರ ಗ್ರಾಹಕರ ಸಂಖ್ಯೆ ಎಷ್ಟು, ಅಂಗಡಿಯ ವ್ಯಾಪಾರ ಹೇಗಿದೆ, ಇದಕ್ಕೆ ನಿಮ್ಮ ಸಮಯವನ್ನು ವ್ಯಯಿಸಿದ್ದರೆ, ಯಾವ ಸಮಯವನ್ನು ಇತರರೆದುರಿಗೆ ಹೇಳಿಕೊಂಡು ಟೈಮ್ ಪಾಸ್ ಮಾಡಿದ್ರಲ್ಲ,
ದಿನಕ್ಕೆ 4-5 ತಾಸು ಕೆಲವೊಬ್ಬರು ಜನರಿಗೆ ಮೊಬೈಲಲ್ಲಿ ಫೋನ್ ಮಾಡಿ ಮಾತಾಡಿದ್ರಿ, ಒಂದಷ್ಟು ಜನ ಫ್ರೆಂಡ್ಸ್ಗೆ ಹಿಂಗೆ ಮಾಡಿದ್ರೆ ಹೆಂಗೆ ಆಗ್ತದಂತ ಒಂದಷ್ಟು ಜನರಿಗೆ ಕೇಳಿದ್ರಿ, ಒಂದಷ್ಟು ಜನ ದುಡ್ಡಿನ ವ್ಯವಹಾರ ಒಂದಷ್ಟು ಜನರ ಜೊತೆ ಮಾತಾಡಿದ್ರಿ, ಒಂದಷ್ಟು ಜನ ರಿಲೇಟಿವ್ಸ್ ಜೊತೆ ಹಂಚ್ಕೊಂಡ್ರಿ, ಒಂದಷ್ಟು ದಿವಸ ಹೆಂಡತಿ ಜೊತೆ ಮಾತಾಡ್ಕೊಂಡು ಕೂತ್ರಿ. ಇಷ್ಟೂ ಸಮಯ ಇದೆಯಲ್ಲ, ಹೌದು, ಈ ವಾಲ್ಯೂಮ್ ಆಫ್ ಟೈಮ್, ಈ ಸಮಯ ಏನಿದೆಯಲ್ಲ, ಈ ಸಮಯವನ್ನು ಯಾವ ವ್ಯವಹಾರ ಮಾಡಬೇಕು ಅಂತ ಮಾಡಿದಿರೋ ಅದರ ಬಗ್ಗೆ ನೀವು ರಿಸರ್ಚ್ ವರ್ಕ್ ಮಾಡಿದರೆ, R&D ಮಾಡಿದರೆ ನಿಮ್ಮ ಅಂಗಡಿ ಮಾಡಬೇಕೋ ಬೇಡ ಅನ್ನುವ ಖಚಿತತೆ ನಿಮ್ಗೆ ಉಂಟಾಗೋದು. ಆದರೆ ಎಕ್ಸ್ಟರ್ನಲ್ ಫೋರ್ಸು ನಿಮ್ಮ ಸಂಕಲ್ಪಕ್ಕೆ ಅಡ್ಡಿಗಾಲಾಗಬಾರ್ದು. ಆದ್ದರಿಂದ ನೀವು ಮಾತನಾಡಬಾರ್ದು, ನಾವು ಮಾತನಾಡಬಾರ್ದು. ಹಾಗಾದರೆ ಸುಮ್ಮನೆ ಇದ್ಬಿಡ್ಬೇಕಾ? ಏನು ಮಾತನಾಡಬೇಕು, ಯಾವಾಗ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು ಅನ್ನುವಂಥ ವಿವೇಚನೆ ನಮ್ಮಲ್ಲಿರಬೇಕು. ಇದಕ್ಕೆ ಸೆಲೆಕ್ಟಿವ್ ಸೈಲೆನ್ಸ್ ಅಂತ ಕರೀತಾರೆ. ಅಂದರೆ ಯಾವಾಗ ಸೈಲೆಂಟ್ ಆಗಿರಬೇಕು, ಯಾವಾಗ ಮಾತಾಡಬೇಕು ಅನ್ನೋದರ ಪರಿಜ್ಞಾನ ನಮಗಿರಬೇಕು. ಸಮಾಜ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದಂಥ ಮೌಲ್ಯವನ್ನು ಕೊಡುತ್ತೆ. ರವೀಂದ್ರ ಜೋಶಿ ಅಂದರೆ ಹಿಂಗೆ ಅಂತ ಅದರದೇ ಆದಂಥ ಒಂದು ಅಳತೆಗೋಲು ಮಾನದಂಡ ಇರುತ್ತೆ. ಒಬ್ಬ ಫೇಮಸ್ ಸೀರಿಯಲ್ ಡೈರೆಕ್ಟರ್, ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇತ್ತು. ಎಂಥ ಗೌರವ ಅಂದರೆ ಈ ಮನುಷ್ಯನ ಮಾತಾಡಿಸೋದೇ ಭಾಳ ದೊಡ್ಡ ವಿಷಯ. ಅಂಥ ಸಂವೇದನಾಶೀಲ ನಿರ್ದೇಶಕ. ಪ್ರತಿ ದಿವಸ ಸಂಜೆ ಆದರೆ ಅವರು TV ಸೀರಿಯಲನ್ನು ನೋಡುವಂಥ ಕೋಟಿಗಟ್ಟಲೆ ಮಹಿಳೆಯರು, ಹೆಂಗಳೆಯರು. ಕೋವಿಡ್ ಸಂದರ್ಭದಲ್ಲಿ ಈ ವ್ಯಕ್ತಿ ಸೋಷಿಯಲ್ ಮೀಡಿಯಾ ಜೊತೆ ಕನೆಕ್ಟ್ ಆಗಿರ್ತಾರೆ. ಕೆಲಸ ಇಲ್ಲ, ಬೆಳಗ್ಗೆ ಎದ್ರೆ ಕಮೆಂಟ್ ಹಾಕೋದು, ಬೆಳಗ್ಗೆ ಎದ್ರೆ ಎಲ್ಲದಕ್ಕೂ ಪ್ರತಿಕ್ರಿಯೆ ಮಾಡೋದು. ಅದು ಓದಿದ ಮೇಲೆ ನನಗೆ ಅನ್ನಿಸ್ತು, ಈ ಮನುಷ್ಯನ ಒಳಗಡೆ ಏನೂ ತಾಕತ್ತಿಲ್ಲ. ಯಾಕೆ ಅನ್ನಿಸ್ತು? ಆ ಮನುಷ್ಯ, ಆ ನಿರ್ದೇಶಕ ತನ್ನ ದಡ್ಡತನವನ್ನು, ತನ್ನ ಮೂರ್ಖತನ, ತನ್ನ ಅಲ್ಪತನ, ತನ್ನ ಅಜ್ಞಾನ ಎಲ್ಲವನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಧಾರೆ ಎರೆದಿದ್ದರಿಂದ ಈತ ಸ್ನೇಹಕ್ಕೆ, ಈತ ಗೌರವಕ್ಕೆ, ಈತ ಘನತೆಗೆ ಯೋಗ್ಯ ಅಲ್ಲ ಅನ್ನುವಂಥ ತೀರ್ಮಾನಕ್ಕೆ ನಾನು ಬಂದೆ. ಹಾಗೆ ನಮಗಾಗಬೇಕಾ ಅನ್ನೋದು ಯೋಚನೆ ಮಾಡಬೇಕಾದ ವಿಚಾರ. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕೋದು ಭಾಳ ಸುಲಭದ ಕೆಲಸ. ಯಾರು ಕಮೆಂಟ್ ಹಾಕ್ತಾರೆ ಅಂದರೆ ಯಾರಿಗೆ ಐಡೆಂಟಿಟಿ ಕ್ರೈಸಿಸ್ ಇರುತ್ತೋ, ಯಾರು ತಮ್ಮನ್ನು ತಾವು ಸಮಾಜಕ್ಕೆ ತೋರ್ಪಡಿಸಿಕೊಳ್ಳಬೇಕು ಅನ್ನುವಂಥ ಹಪಾಹಪಿಯಲ್ಲಿರ್ತಾರೋ, ಯಾರಿಗೆ ತಮ್ಮ ಅಸ್ಮಿತೆ ಹೊರಟು ಹೋಗಿದೆ, ನಾವು ಐಡೆಂಟಿಟಿನೇ ಇಲ್ಲ ನಮಗೆ, ನಾವು ಸಮಾಜ ನಮ್ಮನ್ನು ಮರ್ತೋಗ್ಬಿಡುತ್ತೆ, ನಾನು ಅಜ್ಞಾತ ವ್ಯಕ್ತಿ ಆಗಿಬಿಡ್ತೀನಿ ಅನ್ನುವಂಥ ಗಾಬರಿ, ಆತಂಕ ಕಾಡ್ತಾ ಇರುತ್ತೋ, ಅವರು ಬೆಳಗ್ಗೆ ಎದ್ರೆ ಕಮೆಂಟ್ ಹಾಕ್ತಿರ್ತಾರೆ. ಪ್ರತಿಯೊಂದಕ್ಕೂ ಪ್ರತಿಕ್ರಿಯೆ ಕೊಡ್ತಾರೆ. ಅಗತ್ಯ ಇದ್ದದ್ದಕ್ಕೂ, ಅಗತ್ಯ ಇಲ್ಲದದ್ದಕ್ಕೂ ಕಮೆಂಟ್ ಮಾಡೋದೇ ಅವರ ಅಭ್ಯಾಸ ಆಗಿಬಿಡುತ್ತೆ. ಹಾಗೆ ಮಾತನಾಡುವ ವ್ಯಕ್ತಿಯನ್ನು ಸಮಾಜ ಎಂದೂ ಗೌರವಿಸುವುದಿಲ್ಲ. ಆತನನ್ನು ಸಜ್ಜನ ಅಂತ ಕೂಡ ಕರೆಯೋದಿಲ್ಲ. ಬೆಳಗ್ಗೆ ಎದ್ರೆ ನೀವು ಎಲ್ಲದಕ್ಕೂ ಅಭಿನಂದನೆಗಳು, ಕೃತಜ್ಞತೆಗಳು, ಗುಡ್ ಮಾರ್ನಿಂಗು, ಗುಡ್ ಆಫ್ಟರ್ನೂನು, ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹಾಕಿದ ತಕ್ಷಣ ನಿಮ್ಮ ಮೌಲ್ಯ ಅವತ್ತಿಗೆ ಹೊರಟೋಯ್ತು. ನೀವು ದೊಡ್ಡ ಧನಿಕರಾಗಬೇಕು, ಬಲಾಢ್ಯರಾಗಬೇಕು, ದೊಡ್ಡ ವ್ಯಕ್ತಿಯಾಗಿ ಬಿಂಬಿತ ಆಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ನೀವು ಅನಗತ್ಯವಾಗಿ ಎಲ್ಲಿಯೂ ಕೂಡ ಪ್ರತಿಕ್ರಿಯೆಯನ್ನು ಕೊಡಬಾರ್ದು, ಎಲ್ಲಿಯೂ ಕೂಡ ಕಾಣಿಸ್ಕೊಳ್ಬಾರ್ದು. ಅನಗತ್ಯವಾಗಿ ಎಲ್ಲ ಸಭೆಗೆ ಹೋದೆ, ಎಲ್ಲ ಮದುವೆ ಮನೆಗೆ ಹೋದೆ, ಎಲ್ಲ ಮುಂಜಿವಿಗೆ ಹೋದೆ, ಕಂಡಲ್ಲಿ ಎಲ್ಲ ಕಡೆ ಕಂಡುಬಿಡಿ, ಅವನು ಬಂದಿದ್ದಾನೆ ಬಿಡಿ, ಅಲ್ಲಿ ಕೂತಿದ್ದ ನೋಡಿ ಊಟಕ್ಕೆ. ಹಾಗೆ ಯಾವ ವ್ಯಕ್ತಿ ನಿಗೂಢವಾಗಿದ್ದಾನೋ, ಯಾವ ವ್ಯಕ್ತಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಿಲ್ಲವೋ, ಯಾವ ವ್ಯಕ್ತಿ ಎಲ್ಲರೂ ಮಾತನಾಡುವಾಗ ಬರೀ ಅವರವರ ಮುಖವನ್ನು ನೋಡಿಕೊಂಡು ಸುಮ್ಮನೆ ಕೂತಿದ್ದಾನೋ, ಆತನ ಬಗ್ಗೆ ಇಡೀ ಸಮಾಜ ಅತಿ ಹೆಚ್ಚು ಗೌರವವನ್ನು ಕೊಡುತ್ತದೆ. ನಿಮ್ಗೆ ಗೊತ್ತಿರಲಿ, ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ಕನ್ನು ಕಂಡು ಹಿಡಿದ್ರು. ಫೇಸ್ಬುಕ್ ಇವತ್ತಿನ ದಿವಸ ಯಾವುದು ನಮಗೆ ವರಪ್ರದ ಆಗಬೇಕಾಗಿತ್ತೋ ಅದು ಬಹಳಷ್ಟು ಸಂದರ್ಭದಲ್ಲಿ ನಮಗೆ ಶಾಪ ಆಗ್ಬಿಡುತ್ತೆ. ಯಾಕೆಂದರೆ ಅದರ ಅಲ್ಲಿ ಅತಿ ಹೆಚ್ಚು ಸಮಯವನ್ನು ಕಳಿತೀವಿ, ಅನಗತ್ಯವಾದ ವಿಷಯಗಳನ್ನು ನೋಡ್ತಾ ನಮ್ಮ ಸ್ಕ್ರೀನ್ ಟೈಮನ್ನು ಕಳೀತಾ ನಮ್ಮ ಅಪಮೌಲ್ಯಗೊಳಿಸ್ಕೋತೀವಿ. ನಮ್ಮ ಹೆಚ್ಚಿನ ವ್ಯಾಲ್ಯೂಯಬಲ್ ಟೈಮ್ ಅಂತ ಏನಿದೆ ಅದನ್ನು ಸ್ಕ್ರೀನ್ ಟೈಮ್ನಲ್ಲಿ ಕನ್ವರ್ಟ್ ಮಾಡಿ ನಾವು ನಮ್ಮ ದಾರಿ ತಪ್ಪಿ ಹೋಗ್ಬಿಡ್ತೀವಿ. ನೋಡ್ತಾ 1 ನಿಮಿಷ ನೋಡ್ಲಿಕ್ಕೆ ಶುರು ಮಾಡಿದವ್ರು 1 ಗಂಟೆ ಆಗಿಬಿಟ್ರು. ಆ 1 ಗಂಟೆಯಲ್ಲಿ ಏನು ನೋಡಿದೀವಿ ಅಂತ ನಮ್ಗೆ ನೆನಪಿಲ್ಲ. ಆ ರೀತಿಯಾದಂಥ ಒಂದು ನಮ್ಮ ಪಾಡಿಗೆ ಯಾವುದು ವರ ಆಗಬೇಕು ಅದು ಈ ರೀತಿ ಶಾಪ ಆದಂಥ ಫೇಸ್ಬುಕ್ ಕಂಡು ಹಿಡಿದ ಮಾರ್ಕ್ ಜುಕರ್ಬರ್ಗ್ ಹಾರ್ವರ್ಡ್ ಯೂನಿವರ್ಸಿಟಿಯ ಯಾರಿಗೂ ಕೂಡ ನಾನು ಇಂಥದ್ದೊಂದು ಅಪ್ಲಿಕೇಶನ್ ತಯಾರು ಮಾಡ್ತಾ ಇದ್ದೀನಿ ಅಂತ ಕೊನೆವರೆಗೂ ಹೇಳಲಿಲ್ಲ. ಯಾವಾಗ ಫೇಸ್ಬುಕ್ ಲಾಂಚ್ ಆಗತ್ತೆ ಅದಾದ ಮೇಲೆ ಸಮಾಜಕ್ಕೆ ಗೊತ್ತಾಗತ್ತೆ, ಅದಾದಮೇಲೆ ಆತನ ವಿದ್ಯಾರ್ಥಿಗಳ ಸ್ನೇಹಿತರಿಗೆ ಗೊತ್ತಾಗತ್ತೆ, ಸಹೋದ್ಯೋಗಿಗಳಿಗೆ ಗೊತ್ತಾಗತ್ತೆ, ಅದಾದಮೇಲೆ ಗ್ರ್ಯಾಜುವಲಿ ಬೆಳೀತಾ ಹೋಗುತ್ತೆ. ಅದು ಇಂಥದ್ದೊಂದು ಮಾಡಬಹುದು ಅನ್ನುವ ಆಲೋಚನೆ ಬಂದದ್ದೇ ಆಮೇಲೆ ಶುರುವಾಗುತ್ತೆ. ಅದಾದಮೇಲೆ ಫೇಸ್ಬುಕ್ ಎಲ್ಲಿಗೆ ಹೋಯಿತು ಅಂತ ನಿಮ್ಗೆ ಗೊತ್ತಿದೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅವ್ರದ್ದು ಏನಿದೆ ಆ ನೆಟ್ವರ್ಕ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿದೆ. ಒಂದು ವೇಳೆ ಅದೇ ಮಾರ್ಕ್ ಜುಕರ್ಬರ್ಗ್ ತಾನು ಇಂಥದ್ದೊಂದು ಫೇಸ್ಬುಕ್ ಅಂತ ಮಾಡ್ಬೇಕಂತ ಮಾಡಿದ್ದೀನಿ, ಇದು ಕ್ಯಾಂಪಸ್ಗೋಸ್ಕರ ಸೃಷ್ಟಿ ಮಾಡ್ತಾಯಿದ್ದೆ, ನಮಗೆ ನೀವು ನಿಮಗೆ ನಾವು ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋಣ, ಈ ರೀತಿಯದಾದಂಥ ಏನಾದರೂ ಆತ ಮುಂಚೆನೇ ಐಡಿಯಾವನ್ನು ಯಾರಿಗಾದರೂ ಹೇಳಿದರೆ, ಒಂದೋ ಜನ ಆತನಿಗೆ ದಡ್ಡ, ಇವನು ಮೂರ್ಖ, ಏನೇನೋ ವಿಚಾರ ಮಾಡ್ತಾನೆ ಅಂತ ಆತನ ಐಡಿಯಾವನ್ನು ಕಿಲ್ ಮಾಡಿರೋರು, ಇಲ್ಲ ಅಂದರೆ ಇನ್ನೊಂದು ಫೇಸ್ಬುಕ್ ಮಾಡಲಿಕ್ಕೆ ಬೇರೆಯವರು ದುಸ್ಸಾಹಸ ಮಾಡಿ ಅದನ್ನು ಕೆಡಿಸ್ಬಿಟ್ರು.
ಯಾಕೆ ಫೇಸ್ಬುಕ್ ಯಶಸ್ವಿ ಆಯಿತು ಅಂದರೆ ಅದನ್ನು ಆತ ರಹಸ್ಯವಾಗಿ ತನ್ನ ಯೋಜನೆಯನ್ನು ಸಾಕಾರಗೊಳಿಸಿದ. ಹೀಗಾಗಿ ಫೇಸ್ಬುಕ್ಕು ತನ್ನ ಗುಣಮಟ್ಟದಿಂದಾಗಿ, ತನ್ನ ಉತ್ಕೃಷ್ಟವಾದಂಥ ಆಲೋಚನೆಯಾಗಿ, ನಾವೀನ್ಯಪೂರ್ಣತೆಯಿಂದಾಗಿ ಯಶಸ್ವಿ ಆಯಿತು. ಅಮೆಝಾನ್ ಮಾಡಿದ್ನಲ್ಲ, ಜೆಫ್ ಬಿಜೋಸ್ ಅಂತ ಆತನ ಹೆಸರು. ಆತ ಅಮೆಝಾನ್ ಅನ್ನುವಂಥ ಒಂದು ಕಂಪ್ನಿ ಮಾಡ್ತಾ ಇದ್ದೀನಿ ಅಂತ ಯಾರಿಗೂ ಹೇಳೇ ಇರಲಿಲ್ಲ. ಆ ಕಾನ್ಸೆಪ್ಟೇ ಹೊಸದು ಅಮೇರಿಕಾದಲ್ಲಿ. ಮಾಡಿ ಆದಮೇಲೆ ಇಂಥದ್ದೊಂದು ಕಂಪನಿಯನ್ನು ಕೂಡ ಮಾಡಬಹುದಾ ಅಂತ ಜನರಿಗೆ ಅಚ್ಚರಿಯಾಗೋಯಿತು. ಇನ್ನು ಬೆಳಗ್ಗೆ ಎದ್ರೆ ಅಲಾನ್ ಮಸ್ಕು ತನ್ನ ಎಕ್ಸ್ನಲ್ಲಿ ಕಮೆಂಟ್ ಹಾಕ್ತಾ ಇರ್ತಾನೆ. ಮುಂಚೆ ಟ್ವಿಟರ್ ಅಂತ ಇದ್ರು, ಅಲಾನ್ ಮಸ್ಕ್ ತೊಗೊಂಡ್ರೆ ಎಕ್ಸ್ ಅಂತ. ಆದರೆ ಎಲ್ಲಿಯೂ ಕೂಡ ತನ್ನ ಯೋಜನೆಯ ಮಾಹಿತಿಯನ್ನು ಆತ ಬಿಟ್ಕೊಡೋದಿಲ್ಲ. ತನ್ನ ಟೆಸ್ಲಾ ಕಾರಿನ ಅತ್ಯಾಧುನಿಕವಾದಂಥ ಯಾವುದಾದ್ರೂ ವಿಚಾರಗಳನ್ನು ಯಾರಿಗೂ ಹೇಳ್ಕೊಡೋದಿಲ್ಲ. ತನ್ನ ವ್ಯಾಪಾರಕ್ಕೆ ಅನುಕೂಲಕರವಾದ ವಿಚಾರಗಳನ್ನು ಮಾತ್ರ ಆತ ಶೇರ್ ಮಾಡ್ಕೋತಾನೆ ವಿನಃ ತನ್ನ ಒಳಗಡೆ ಇರುವಂಥ ಇಂಧನ ಏನಿದೆ ಅದನ್ನು ಅದಕ್ಕಾಗಿ ಅಪಮೌಲ್ಯಗೊಳಿಸ್ಕೊಡೋದಿಲ್ಲ. ಅನಗತ್ಯವಾಗಿ ತನ್ನ ವಿಷಯಗಳನ್ನು ಬಿಟ್ಕೊಡೋದಿಲ್ಲ. ಯಾವುದರಿಂದ ತನಗೆ ಲಾಭ ಇದೆ ಅದನ್ನು ಮಾತ್ರ ಅದರಲ್ಲಿ ಹಂಚ್ಕೋತಾನೆ. ಅಂದರೆ ಇಟ್ ಈಸ್ ಸೆಲೆಕ್ಟಿವ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ನಿಗೂಢವಾದ ವ್ಯಕ್ತಿಗೆ ಬೆಲೆ ಜಾಸ್ತಿ. ಯಾವಾಗಲೂ ಯಾರು ನಿಗೂಢವಾಗಿರ್ತಾರೋ ಅವ್ರನ್ನ ಜನ ಇಷ್ಟಪಡ್ತಾರೆ. ಆತನ ಜೊತೆ ಮಾತನಾಡಬೇಕು ಅಂತ ಬಯಸ್ತಾರೆ. ಆತನ ವಿಷಯಗಳನ್ನು ತಿಳ್ಕೋಬೇಕು ಅಂತ ಬಯಸ್ತಾರೆ. ಆತ ಭಾಳ ದೊಡ್ಡ ಉದ್ಧಾಮ ಪಂಡಿತ ಅಂತ, ಮೇಧಾವಿ ಅಂತ ಜನ ಅನ್ಕೊಂಡ್ಬಿಡ್ತಾರೆ. ಆ ಲಾಭ ಮಾತನಾಡೋದ್ರಿಂದ ಇರುವುದರಿಂದ ಸಾಧ್ಯ ಆಗುತ್ತೆ. ಇನ್ನು ಈ ಸ್ಟ್ರಾಟಜಿಕ್ ಸೈಲೆನ್ಸ್ ಅಂತ ಹೇಳಿ, ಏನಿದು ಸ್ಟ್ರಾಟಜಿಕ್ ಸೈಲೆನ್ಸ್ ಅಂದರೆ ಎಲ್ಲಿ ಮಾತನಾಡಬೇಕು ಎಲ್ಲಿ ಮಾತನಾಡಬಾರ್ದು ಎನ್ನುವ ಪರಿಜ್ಞಾನ ಇರಬೇಕು. ಹಾಗಂತ ಎಲ್ಲ ಕಡೆ ಮೌನದಿಂದ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಗತ್ಯವಿದ್ದಷ್ಟು ಮಾತನಾಡಬೇಕು. ನಾವು ಮಾತನಾಡುವುದರಿಂದ ಲಾಭ ಆಗಬೇಕು, ನಮ್ಮ ವ್ಯಕ್ತಿತ್ವದ ವೃದ್ಧಿ ಆಗಬೇಕು, ಆ ವಾತಾವರಣದಲ್ಲಿ ಒಂದು ಸಂತೋಷ ವೃದ್ಧಿ ಆಗಬೇಕು, ನಮ್ಮ ವ್ಯಕ್ತಿತ್ವದ ವೃದ್ಧಿ ಆಗಬೇಕು. ಹಾಗಾಗೋದಿದ್ರೆ ಮಾತನಾಡಬೇಕು. ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ, ಇ ಕ್ಯೂ ಅಂತ. ಇಮೋಷನಲ್ ಇಂಟೆಲಿಜೆನ್ಸ್ ನಮ್ಮದು ಜಾಸ್ತಿ ಆಗಬೇಕು ಅಂತಂದರೆ, ಭಾವನಾತ್ಮಕ ಬುದ್ಧಿಮತ್ತೆ ವೃದ್ಧಿ ಆಗಬೇಕು ಅಂದರೆ ಮಾತನ್ನು ಕೇಳಿಸಿಕೊಳ್ಳುವುದನ್ನು ಕಲಿಯಬೇಕು, ಒಳ್ಳೆಯ ಕೇಳುಗನಾಗಬೇಕು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದದ್ದು 3 ಸೆಕೆಂಡ್ ರೂಲ್ ಅಂತ. ಏನಿದು 3 ಸೆಕೆಂಡ್ ರೂಲ್? 3 ಸೆಕೆಂಡ್ ರೂಲ್ ಅಂದರೆ ಒಬ್ಬ ವ್ಯಕ್ತಿ ಮಾತನಾಡಿ ಆದಮೇಲೆ 3 ಸೆಕೆಂಡಿನ ನಂತರ ನಾವು ಮಾತನಾಡಬೇಕು. ಆತನ ಮಾತನ್ನು ತುಂಡರಿಸಬಾರದು. ಆತನಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕು. ಮಾತನಾಡುವುದನ್ನು ಕೇಳುವುದು ನಿಮಗೆ ಕಷ್ಟಕರವಾದರೂ ಕೂಡ ಅದನ್ನು ಸಹಿಸಿಕೊಳ್ಳಬೇಕು. ಅದಾದಮೇಲೆ 3 ಸೆಕೆಂಡುಗಳ ನಂತರ ನಿಮ್ಮ ಪ್ರತಿಕ್ರಿಯೆಯನ್ನು ನೀಡಬೇಕು. ಯಾಕೆಂದರೆ ನಿಮ್ಮ ಉತ್ತರ ಬದಲಾಗುವ ಸಾಧ್ಯತೆ ಇರುತ್ತೆ. ಭಾಳ ಗಮನಿಸಿ ನೋಡಿ, ನೀವು ಠಕ್ ಅಂತ ಉತ್ತರ ಕೊಡೋದಕ್ಕೂ 3 ಸೆಕೆಂಡ್ ಬಿಟ್ಟು ಉತ್ತರ ಕೊಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಇವೆಲ್ಲವನ್ನು ಪಾಲಿಸಿದರೆ ಜೀವನದಲ್ಲಿ ಶ್ರೀಮಂತಿಕೆ ತಂತಾನೆ ಹುಡುಕೊಂಡು ಬರುತ್ತೆ. ಇದು ವ್ಯಕ್ತಿತ್ವದ ಶ್ರೀಮಂತಿಕೆ, ದುಡ್ಡಿನ ಶ್ರೀಮಂತಿಕೆ, ಸಮೃದ್ಧಿಯ ಶ್ರೀಮಂತಿಕೆ, ಎಲ್ಲದರ ಶ್ರೀಮಂತಿಕೆಗೆ ಕಾರಣೀಭೂತ ಆಗುತ್ತೆ. ಹೌದಾ ಅಲ್ವಾ? ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನಮಸ್ಕಾರ.